ಒಂದು ಸುಂದರ ಸಂಜೆ ಸಮಯ. ಬಾಲಕಿ ಅಭಿ ಶಾಲೆಯಿಂದ ಸಂತೋಷದಿಂದ ಮನೆಗೆ ವಾಪಸ್ ಬಂತು. ತಾನು ಬಹಳ ಇಷ್ಟಪಡುವ ಟೆಡ್ಡಿ ಬೊಮ್ಮೆಯೊಂದಿಗೆ ಆಡಲು ಅವಳು ಓಡಿಕೊಂಡು ಬಂತು. ಅಚಾನಕ್ ಅವಳ ಕಣ್ಣಿಗೆ ಏನೋ ತೋಚಿತು. ಟೆಡ್ಡಿಯ ಒಂದು ಕಣ್ಣು ಕಾಣಿಸುತ್ತಿಲ್ಲ ಎಂದು ಅಭಿ ಆತುರದಿಂದ ತಾಯಿಗೆ ಹೇಳಿದರು. ತಾಯಿ ಅಡಿಗೆ ಮನೆಯಲ್ಲಿದ್ದ ಅವರು ಹೊರಬಂದು ಹೇಳಿದರು, ಅಭಿ, ಅದು ನಿಶ್ಚಯವಾಗಿ ಇಲ್ಲಿ ಎಲ್ಲಾದರೂ ಬಿದ್ದಿರಬಹುದು. ಚಿಂತೆ ಮಾಡಬೇಡ, ನಾವು ಇಬ್ಬರು ಸೇರಿ ಹುಡುಕೋಣವೇ? ಸರಿ ಅಮ್ಮ ಎಂದು ಹೇಳುತ್ತಿದ್ದಂತೆಯೇ ಇಬ್ಬರೂ ಮನೆ ಮೂಡಲೆಲ್ಲ ಹುಡುಕತೊಡಗಿದರು. ಅಭಿಯ ಮುಖದಲ್ಲಿ ನಿರಾಶೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ತಾಯಿ ಪ್ರೀತಿಯಿಂದ ಹೇಳಿದರು, ಇಲ್ಲಿ ಎಲ್ಲಾದರೂ ಇರಬಹುದು, ಸಹನೆಯಿಂದ ಹುಡುಕೋಣ. ಆ ಕ್ಷಣದಲ್ಲಿ ಅಭಿ ಇದ್ದಕ್ಕಿದ್ದಂತೆ ಕೂಗಿದನು, ಅಮ್ಮ, ಇಲ್ಲಿದೆ ನೋಡಿ, ಟೆಡ್ಡಿಯ ಕಣ್ಣು ಮೇಜಿನ ಕೆಳಗೆ ಇದೆ. ಅವಳು ಬೊಮ್ಮೆಯನ್ನು ಎತ್ತಿ ಸಂತೋಷದಿಂದ ತಾಯಿಗೆ ಕೊಟ್ಟಳು. ತಾಯಿ ನಗುತ್ತಾ ಹೊಲಿಗೆ ಪೆಟ್ಟಿಗೆಯನ್ನು ತೆಗೆದುಕೊಂಡು ನಿಧಾನವಾಗಿ ಟೆಡ್ಡಿಯ ಕಣ್ಣನ್ನು ಹೊಲೆಯತೊಡಗಿದರು. ಟೆಡ್ಡಿಯ ಕಣ್ಣು ಈಗ ಸರಿಯಾದೀತು. ಈಗ ನೀನು ನಿನ್ನ ಟೆಡ್ಡಿಯನ್ನು ಮತ್ತೆ ನೋಡಲು ಸಿದ್ಧಳ ಎಂದು ತಾಯಿ ಕೇಳಿದರು. ಅಭಿ ಖುಷಿಯಿಂದ ಒಪ್ಪಂಗೊಳ್ಳಿ ತಾಯಿಯನ್ನು ತಬ್ಬಿಕೊಂಡು ಧನ್ಯವಾದಗಳು ಅಮ್ಮ ಎಂದು ಹೇಳಿದರು. ತಾಯಿ ನಗುತ್ತಾ ಉತ್ತರಿಸಿದರು, ನಿನ್ನಿಗಾಗಿ ನಾನು ಏನಾದರೂ ಮಾಡುತ್ತೇನೆ. ಆ ರಾತ್ರಿ ಅಭಿ ತನ್ನ ಟೆಡ್ಡಿಯನ್ನು ಪ್ರೀತಿಯಿಂದ ತನ್ನ ಹತ್ತಿರ ಇಟ್ಟುಕೊಂಡು ಮೃದುವಾಗಿ ಹೇಳಿದರು, ಟೆಡ್ಡಿ, ಇನ್ನು ಮುಂದೆ ನಿನಗೆ ಏನೂ ಆಗದಂತೆ ನಾನು ನನ್ನ ಅಮ್ಮ ಕೂಡ ನೋಡಿಕೊಳ್ಳುತ್ತೇವೆ. ಸಂತೋಷದಿಂದ ಅಭಿ ಟೆಡ್ಡಿಯನ್ನು ತಬ್ಬಿಕೊಂಡು ನಿದ್ರೆ ಹೊತ್ತಳು. ಅಭಿ ಸಿಹಿ ಕನಸುಗಳಲ್ಲಿ ಮುಳುಗಿದಳು.